ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಸಭೆಯಲ್ಲಿ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಆನಂದ್ ಅವರನ್ನು ಆಯ್ಕೆ ಮಾಡೋದ್ರ ಮೂಲಕ ನಮ್ಮ ನಿಕಟಪೂರ್ವ ಶ್ರೀನಿವಾಸ್ ಅವರ ಸಲಹೆ ಮೇರೆಗೆ ಈ ಜಿಲ್ಲಾ ಸಮಿತಿ ಮುಂದುವರಿತದೆ. ಮತ್ತು ಈ ಚಳುವಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಆಶಯಕ್ಕೆ ಪೂರಕವಾಗಿ, ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಆನಂದ್ ಅವರ ನೇತೃತ್ವದಲ್ಲಿ ಇದು ಶೋಷಿತರ ನೊಂದವರ ಧನಿಯಾಗಿ ಮುಂದುವರಿಬೇಕು. ಈ ಆನಂದ್ ಅವರ ಅಧ್ಯಕ್ಷತೆಯಲ್ಲಿ ಚಳುವಳಿ ಅತ್ಯಂತ ಸದೃಢವಾಗಿ ಪ್ರಬಲವಾಗಿ ಸಂಘಟನೆ ಆಗಬೇಕು. ಜೊತೆಗೆ ಈ ನೆಲದ ನೊಂದವರ ಪರವಾದ ಹೋರಾಟಗಳು ಮತ್ತು ಒಂದು ಕ್ರಿಯಾಶೀಲ ಚಳುವಳಿಯಾಗಿ ರೂಪುಗೊಳ್ಳಬೇಕು ಅಂತೇಳಿ ನಾನು ಆಶಿಸ್ತೀನಿ. ಮತ್ತು ಈ ಮೂಲಕ ಇವತ್ತು ಮಾನ್ಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ನಮ್ಮ ಇವತ್ತು ನೂತನವಾಗಿ ಆಯ್ಕೆ ಆದಂಥ ಜಿಲ್ಲಾಧ್ಯಕ್ಷರಾದಂಥ ಆನಂದ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡೋದ್ರ ಮೂಲಕ ಈ ಚಳುವಳಿಯನ್ನು ಮತ್ತೆ ಸದೃಢಗೊಳ್ಳಲಿಕ್ಕೆ ಪೂರಕವಾದ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಮಂಡ್ಯ ಜಿಲ್ಲೆಯ ಜನತೆ ಬಿ ಆನಂದ್ ಅವರ ಅಧ್ಯಕ್ಷತೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಚಳುವಳಿಯನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತೇಳಿ ನಾನು ಈ ಮೂಲಕ ಜಿಲ್ಲಾಧ್ಯಕ್ಷರಾದಂಥ ಆನಂದ್ ಅವರಿಗೆ ಸೂಚನೆ ಕೊಡ್ತಾ, ಮತ್ತು ಈ ಚಳುವಳಿ ನೊಂದವರ ಪ್ರಾಮಾಣಿಕವಾದ ಹೋರಾಟವಾಗಿ ರೂಪುಗೊಳ್ಳಬೇಕು ಅಂತೇಳಿ ಆಶಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ 100 ಬಾರ್ 2012-13ರ ಸಂಘಟನೆ ಏನಿದೆಯೋ, ಈ ಸಂಘಟನೆಯ ರಾಜ್ಯಾಧ್ಯಕ್ಷ ಅಂತ ಅಣ್ಣ ವೆಂಕಟಗಿರಿ ಅಣ್ಣವರ ನೇತೃತ್ವದ ಸಂಘಟನೆ ಏನಿದೆಯೋ, ಈ ಸಂಘಟನೆಯಲ್ಲಿ ನನ್ನನ್ನು ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಾನು ಕಾಯ ವಾಚ ಮನಸ ಈ ಜಿಲ್ಲೆಯ ಶೋಷಿತರ, ದಲಿತರ, ನೊಂದವರ, ಎಲ್ಲ ಜಾತಿ ಬಡವರ ಪರವಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ನಾನು ಈ ಮೂಲಕ ಪ್ರಮಾಣ ಕರೆಸ್ತೀನಿ. ಎಲ್ಲ ಈ ಜಿಲ್ಲೆಯ ನೊಂದವರ ಪರವಾಗಿ ನಾವು ಇನ್ನು ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರೂ ನಮಗೆ ಸಹಕರಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡಿ ನನ್ನ ಮಾತನ್ನ ಮುಗಿಸ್ತೀನಿ ಬಂದಿದ್ದೀವಿ. ನಾವು ಹಿಂದೆ ಮುದ್ದೂರು ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ವಿ, ಮುದ್ದೂರು ಟೌನ್ ಅಧ್ಯಕ್ಷರಾಗಿ ಮತ್ತು ಮುದ್ದೂರು ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ಪರವಾಗಿ ನಮಗೆ ಫಲ ಸಿಕ್ಕಿದೆ ಜಿಲ್ಲಾಧ್ಯಕ್ಷರಾಗಿ ಅಂತ ನಾನು ತುಂಬ ಹೃದಯದ ಖುಷಿ ಪಡ್ತಾ ನಾನು ಈ ಕೆಲಸವನ್ನು ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತ ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.